ಬೆಂಗಳೂರು ದಕ್ಷಿಣ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾ ರೆಡ್ಡಿ ಮತಯಾಚನೆ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ಮಾಡಿದ್ದಾರೆ. ಈಜಿಪುರ, ಮಡಿವಾಳ, ಕೋರಮಂಗಲ, ಆಡುಗೋಡಿ, ಲಕ್ಕಸಂದ್ರ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತಬೇಟೆ ನಡೆಸಿದ್ದಾರೆ. 100ಕ್ಕೂ ಹೆಚ್ಚು ಕಾರ್ಯಕರ್ತರ ಜೊತೆ ಸೌಮ್ಯಾ ರೆಡ್ಡಿ ಮತಬೇಟೆ ನಡೆಸಿದ್ದು, ಅಭ್ಯರ್ಥಿ ಸೌಮ್ಯಾ ರೆಡ್ಡಿಗೆ ತಂದೆ ರಾಮಲಿಂಗಾರೆಡ್ಡಿ ಸಾಥ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಕಾರ್ಯಕರ್ತರು ಸ್ವಾಗತ ಕೋರಿದ್ದಾರೆ. ಮೇಡಮ್ ಮುಂದಿನವರು ಒಂಚೂರು ಲೋಕಸಭಾ ಚುನಾವಣೆ ಹಿನ್ನೆಲೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನರು ಕೂಡ ಸೇರಿದ್ದಾರೆ. ಇಲ್ಲಿ ಒಂದು ಅಬ್ಬರದ ಪ್ರಚಾರವೂ ಕೂಡ ಇಲ್ಲಿ ನಡೀತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸೌಮ್ಯಾ ರೆಡ್ಡಿ ಅವರಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಮೇಡಮ್ ನಮಸ್ತೆ. ಮೇಡಮ್, ಹೇಗೆ ನಡೀತಾ ಇದೆ ಇವತ್ತಿನ ಪ್ರಚಾರ? ನಮಸ್ಕಾರ ಸರ್, ಬಹಳ ಚೆನ್ನಾಗಿ ಆಗ್ತಾ ಇದೆ. ನೀವೇ ನೋಡ್ತೀರಾ, ಒಂದು ಹಬ್ಬದ ವಾತಾವರಣ ಇದೆ, ಸಂಭ್ರಮದ ವಾತಾವರಣ ಇದೆ. ಹಿರಿಯರಿದ್ದಾರೆ, ಎಲ್ಲ ಅಕ್ಕ ತಾಯಂದಿರಿದ್ದಾರೆ, ಮಹಿಳೆಯರಿದ್ದಾರೆ, ಯುವಕರಿದ್ದಾರೆ, ಅಪಾರ್ಟ್ಮೆಂಟ್ಸಿಂದ ತುಂಬ ಜನ ಬಂದಿದ್ದಾರೆ. ಸೊ ಇವತ್ತು ನಾವು BTM ಕ್ಷೇತ್ರದಲ್ಲಿ ಇವತ್ತು ಈಜಿಪುರ ವಾರ್ಡಲ್ಲಿ ನಾವು ಸುಮಾರು 15 ಜಾಗದಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಸಭೆಗಳನ್ನ ಬೆಳಗ್ಗಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಸುಮಾರು ಒಂದು ತಿಂಗಳಿಂದ ಬೆಂಗಳೂರು ದಕ್ಷಿಣದ ಮೂಲೆ ಮೂಲೆ ನಾವು ಜನರನ್ನ ಭೇಟಿ ಮಾಡಿ, ವಿಶೇಷವಾಗಿ ಎಲ್ಲ ಹಿರಿಯರು, ಮಹಿಳೆಯರು, ಯುವಕರು ಎಲ್ಲರೂ ಭೇಟಿ ಮಾಡಿ ನಾವು ಬರ್ತಾ ಇದ್ದೀವಿ. ಸೊ ಭಾಳ ಚೆನ್ನಾಗಿದೆ. ಇವತ್ತು ಯಾವೆಲ್ಲ ವಾರ್ಡ್ಗಳಲ್ಲಿ ನೀವು ಒಂದು ಪ್ರಚಾರವನ್ನು ನಡೆಸಿದ್ರಿ, ಮತ್ತು ಜನರ ಬೆಂಬಲ ಯಾವ ರೀತಿ ನಿಮ್ಗೆ ಸಿಗ್ತಾ ಇದೆ? ಜನರ ಬೆಂಬಲ ಸಕ್ಕತ್ತಾಗಿದೆ. ಯಾಕಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಅಮ್ಮ ಕ್ಯಾಂಡಿಡೇಟ್ ನೀನಲ್ಲ, ಕ್ಯಾಂಡಿಡೇಟ್ ನಾವು. ಯಾಕಂದರೆ ನೀವಾಗಿರಲಿ, ನಿಮ್ಮ ತಂದೆ, ಇದು ನಮ್ಮ ತಂದೆಯವ್ರ ಕ್ಷೇತ್ರ. ನೀವು ಪ್ರತಿ ದಿವಸ ಕೋವಿಡ್ ಟೈಮಲ್ಲೂ ಡೇ 1 ನೀವು ಜನರ ಜೊತೆ ಇದ್ರಿ. ಊಟ ಕೊಡೋದಿರ್ಬೋದು, ರೇಷನ್ ಕಿಟ್ ಇರ್ಬೋದು, ಆಮೇಲೆ ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು. ಜಯನಗರದಲ್ಲೂ ಅಷ್ಟೇ ನೀವು ಅದೇ ರೀತಿ ನೀವು ಕೆಲಸ ಮಾಡ್ತಾಯಿದ್ರಿ. ವಿಶೇಷವಾಗಿ ಕೈಗೆ ಸಿಗ್ತಾಯಿದ್ರಿ. ಆಮೇಲೆ ಏನೇ ಸಮಸ್ಯೆ, ಒಂದು ಚಿಕ್ಕ ಸಮಸ್ಯೆ ಆಗಿರಲಿ, ದೊಡ್ಡ ಸಮಸ್ಯೆ ಆಗಿರಲಿ, ಇಮಿಡಿಯೇಟಾಗಿ ಹೋಗಿ ನಾವು ಹೇಳಿದ ತಕ್ಷಣ ಇಮಿಡಿಯೇಟಾಗಿ ನೀವು ಸಾಲ್ವ್ ಮಾಡ್ತಾಯಿದ್ವಿ ಇದ್ರಿ. ಅದಕ್ಕೆ ನಮಗೆ ನಿಮಂತ ಒಬ್ಬ ಕ್ಯಾಂಡಿಡೇಟ್ ಬೇಕು, ಒಬ್ಬ MLA MP ಬೇಕು ಅಂತ ಹೇಳ್ತಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಯಾಕಂದರೆ ಇದು ನಿನ್ನ ಎಲೆಕ್ಷನ್ ಅಲ್ಲ, ನನ್ನ ಎಲೆಕ್ಷನು. ಯಾಕೆ ಅಂದರೆ ನಮಗೆ ಅಭಿವೃದ್ಧಿ ಆಗಬೇಕಿಲ್ಲಿ ಬೆಂಗಳೂರು ದಕ್ಷಿಣ. ನಮ್ಮ ಪಾರ್ಲಿಮೆಂಟಲ್ಲಿ ನಮ್ಮ ಕನ್ನಡಿಗರ, ನಮ್ಮ ಕರ್ನಾಟಕದ ಧ್ವನಿಯಾಗಿರುವಂಥ ಒಬ್ಬ ವ್ಯಕ್ತಿ ಬೇಕು. ನನಗೊತ್ತು, ನೀನಂತೂ ಏನಾದರೂ ಸಮಸ್ಯೆ ಆದರೆ ಅದು ಮಾತಾಡೋವರೆಗೂ, ಹೋರಾಟ ಮಾಡೋವರೆಗೂ ಸುಮ್ಮನೆ ಇರಲ್ಲ. ಅದಕ್ಕೆ MP ಅಂತೂ ನೀನೇ ಆಗಬೇಕು. ನಾವೇ ಪ್ರಚಾರ ಮಾಡ್ತಾ ಇದ್ದೀವಿ 1 ತಿಂಗಳಿಂದ ಅಂತ ಎಲ್ಲರೂ ಅದೇ ಹೇಳ್ತಿದ್ದಾರೆ. ಮೇಡಮ್, ಕಳೆದ ಬಾರಿ ನೀವು ಕೆಲವು ಮತಗಳ ಅಂತರದಿಂದ ಒಂದು ಸೋಲನ್ನು ಕಂಡಿದ್ರಿ. ಸೊ ಈ ರೀತಿ ಎಷ್ಟು ಮತಗಳ ಅಂತರದಿಂದ ನೀವು ಗೆಲುವನ್ನು ಸಾಧಿಸ್ತೀರಿ ಅಂತ ಒಂದು ಪ್ಲ್ಯಾನನ್ನು ಹಾಕೊಂಡಿದ್ದೀವಿ. ಅದು ಸೋಲಲ್ಲ, ಅದು ಗೆದ್ದಾದ್ಮೇಲೆ ಮೋಸ ಮಾಡಿ ಅದು ಮಾಡಿರೋದು. ಇನ್ಫ್ಯಾಕ್ಟ್ ಕೋರ್ಟಿಗೂ ಸಹ ನಾನು ಹೋಗಿದ್ದೀನಿ. 10 ಹಿಯರಿಂಗ್ ಆಗಲೇ ಆಗಿದೆ. ಅಲ್ಲೂ ಸಹ ನ್ಯಾಯ ಸಿಗಬೇಕು ಅಂತ ಅಪೇಕ್ಷೆ ಇದೆ. ಈಗ ಈ ವರ್ಷ ನಿಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರ ಬೆಂಬಲ ಸಿಗ್ತಾ ಇದೆ. ಸೊ ಒಂದು ಪ್ಲ್ಯಾನ್ ಅಂತ ಇರುತ್ತೆ, ಇಷ್ಟು ಮತಗಳ ಅಂತರದಿಂದ ನಾನು ಗೆಲ್ತೀನಿ ಅಂತ. ಸೊ ಅಂದಾಜು ಒಂದು ಎಷ್ಟು ಲೆಕ್ಕ ಹೇಳ್ಬೋದು? ನೋಡಿ, ಈಗ BJP ಅವ್ರಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗೋಗಿದೆ. 400 ಪಾರ್ ಅಂತೆ. ನಿಜ ಹೇಳಬೇಕು ಅಂದರೆ 180 ಅವ್ರು ಕ್ರಾಸ್ ಮಾಡಲ್ಲ. ಯಾಕಂದರೆ ಯಾರು ನಿರ್ಧಾರ ಮಾಡೋದು? ಜನರು. ಪ್ರಜಾಪ್ರಭುತ್ವ ಇದು. ಅಲ್ಟಿಮೇಟ್ಲಿ ಜನ ಬಂದು ವೋಟ್ ಹಾಕಬೇಕು. 10 ವರ್ಷ ಏನು ಕೆಲಸ ಮಾಡಿದ್ದೀರಾ? 5 ವರ್ಷ MP ಏನು ಕೆಲಸ ಮಾಡಿದ್ದಾರೆ? ನಮ್ಮ ಧ್ವನಿಯಾಗಿದ್ದಾರೆ ಅಂತ. ಸೊ ಹಾಗಾಗಿ ನಾನು ಈ ಪ್ರಜಾಪ್ರಭುತ್ವನ ನಂಬುವಂಥ ಒಬ್ಬ ವ್ಯಕ್ತಿ. ಸೊ ಹಾಗಾಗಿ ಜನರೇ ಜೂನ್ 4ನೇ ತಾರೀಕು ಗೆಲ್ಲಿಸ್ತಾರೆ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು. ಸೊ ಕೇಳಿದಾರಲ್ಲ, ಇದಿಷ್ಟು ಸೌಮ್ಯಾ ರೆಡ್ಡಿ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.